ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ದರ್ಶನ್ ಒಂದು ದೊಡ್ಡ ವಿಷಯ ಕೊಡಿ, ಇಲ್ಲ ಕನಿಷ್ಠ ಸೌಲಭ್ಯ ಕೊಡಿ, ಸವಲತ್ತು ಕೊಡಿ ಅಂತ ಕೇಳ್ಕೊಳ್ಳೋ ಮಟ್ಟಕ್ಕೆ ಜೈಲಿನಲ್ಲಿ, ಪರಪ್ಪನ ಜೈಲಿನಲ್ಲಿ ನೇರವಾಗಿ ನ್ಯಾಯಾಧೀಶರಿಗೆ ಬೇಡಿಕೊಂಡಾಗ ಸಹಜವಾಗಿ ಯಾರಿಗಾದರೂ ಸಹಜವಾಗಿ ಕರಳು ಕಿವುಚಿದಂಗೆ ಆಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಜೀವನದಲ್ಲಿ ಇಂಥ ಒಂದು ಘನಗಂಭೀರವಾದಂಥ ಜೈಲಿನ ಅನುಭವನವರು ಅನುಭವಿಸಿದ್ದೇ ಇಲ್ಲ. ಅವರು ಒಂದಿಷ್ಟೇನೋ ಯಾವುದೋ ಕಾರಣಕ್ಕೋ ಅತಿಯಾದ ಶ್ರೀಮಂತಿಕೆಯೋ, ಅತಿಯಾದ ಹೆಸರೋ, ಅತಿಯಾದ ತನ್ನ ಆತ್ಮವಿಶ್ವಾಸವೋ, ಅತಿಯಾಗಿ ಕ್ರೂರ ಫಿಲ್ಮ್ಗಳನ್ನು ಮಾಡುವಂಥದ್ದು, ಒಬ್ಬ ಡೈಲಾಗ್ ಕಿಂಗೋ ಮತ್ತೇನೋ ಆಗ್ಯೋ ದುರ್ಯೋಧನ ಆಗ್ಯೋ ಪಾತ್ರಗಳನ್ನು ಮಾಡಿ ನಾನೊಬ್ಬ ಅಜರಾಮರ ಅನ್ನುವಂಥ ಭಾವಿತ್ತೇನೋ ಪಾಪ ಅವ್ರಿಗೆ. ಮತ್ತು ಒಂದಿಷ್ಟು ಜೈಲಲ್ಲೇ ಪಾತ್ರಗಳನ್ನು ಮಾಡಿ ಜೈಲಲ್ಲಿ ಇಷ್ಟ ಬಿಡಪ್ಪ ಅನ್ನುವಂಥದ್ದು ಇನ್ನೊಬ್ಬರು ಅನುಭವಿಸೋದಕ್ಕೆ, ನಾವು ಸುತ್ತ ಅನುಭವಿಸೋದಕ್ಕೆ ಭಾಳ ಅಂತರ ಆಗ್ತದೆ ಅನ್ನೋದು ಈಗಿನ ಅವರ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾಯಿದೆ. ಅಷ್ಟೊಂದು ನೋವನ್ನು ಆ ಜೈಲಿನಲ್ಲಿ ಅನುಭವಿಸುವಂಥ ಪ್ರಸಂಗ ಕನಿಷ್ಠ ತಲೆದಿಂಬ ಸಹಿತ ಕೊಡಲಾರದು ಇರುವಂಥ, ಸಿಗಲಾರದು ಇರುವಂಥ, ಕನಿಷ್ಠ ಹಾಸಿಗೆಯೂ ಇಲ್ಲದಂತಹ ಒಂದು ಸ್ಥಿತಿ ಅವ್ರಿಗೆ ಬಂದಿದ್ದರಿಂದಾಗಿ ಮಿನಿಮಮ್ ನಮ್ಮ ಸೌಲಭ್ಯ ಕೊಡುವಂಥ ಕರಳ ಕಿವುಚು ಹಾಗೆ ಮನವಿ ಮಾಡಿದ್ದಕ್ಕೆ ಸ್ವಲ್ಪ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇಲ್ಲಿವರೆಗೆ ಅವ್ರ ಜೀವನದಲ್ಲೇ ಜೈಲ ಅನುಭವ ಹೇಗಿರ್ತದೆ ಅನ್ನೋದು ಅನುಭವಿಸಿರಲಿಲ್ಲ. ರೇಣುಕಾಸ್ವಾಮಿ ಪ್ರಕರಣದಿಂದ ಏನೇನು ಆಯ್ತು ಅವರಿಗಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಿಂದ ಏನೋ ದಾಡ್ಕೊಂಡಿದ್ದರು ಅವರು. ಹೈಕೋರ್ಟ್ ಹಿಡ್ಕೊಂಡು ಮಾಡಿ ಏನೋ ಅವರು ಒಂದು ಅನುಕೂಲ ಮಾಡ್ಕೊಂಡಿದ್ರು. ಆ ಸುಪ್ರೀಂ ಕೋರ್ಟ್ ಈ ಎಲ್ಲ ಅನುಕೂಲಗಳನ್ನು ಕಿತ್ತಾಕಿ ನೀವು ಯಾವ ಆಧಾರ ಮೇಲೆ ಇವರಿಗೆ ನೀವು ಬೇಲ್ ಕೊಟ್ರಿ ಅಂಥೇಳಿ ಮರಳಿ ಮತ್ತೆ ಜೈಲಿಗೆ ಇಟ್ಟಿದ್ದಾರೆ. ಈ ಜೈಲಲ್ಲಿ ಕಳೆದ ಒಂದು ತಿಂಗಳಿಂದ ಅವ್ರು ಅನುಭವಿಸಿದ ಯಾತನೆ, ನೋವು, ಸಂಕಟ ಯಾರಿಗೂ ಬೇಡ, ಅವ್ರು ವೈರಿಗೆ ಸಹಿತ ಬೇಡ ಅಂತ ಅವ್ರು ಸ್ವತಃ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಆಗಿದಂತೆ. ಚಿತ್ರದ ಸಿನಿಮಾದಲ್ಲಿ ಪಾತ್ರ ಮಾಡುವ ವಾಸ್ತವದ ಬದುಕಿ ಎಷ್ಟು ಅಂತರ ಅನ್ನೋದು ಇಲ್ಲಿ ನಾವು ನೋಡ್ಬೋದಾಗಿದೆ. ಅದೇ ಕಾಲಕ್ಕೆ ತಪ್ಪು ಮಾಡುವವರು 100 ಸಲ ವಿಚಾರ ಮಾಡಬೇಕಪ್ಪ ಇದನ್ನು ಅನ್ನುವಂಥ ಸ್ಥಿತಿಯೂ ಇವತ್ತೊಂದು ಪಾಠ ಆಗಿದೆ ಜನಕ್ಕೆ, ಅದರಲ್ಲೂ ದರ್ಶನಾಭಿಮಾನಿಗಳು. ಯಾಕಂದ್ರೆ ದರ್ಶನ್ ಫಿಲ್ಮ್ ಬಂದ್ರೆ ಲಕ್ಷ ಜನ ಕೂಡ್ತಾಯಿದ್ದು ಹೊರಗೆ, ಕೂಡಿ ಸಂಭ್ರಮಾಚರಿಸಿ ಅವ್ರ ಡೈಲಾಗ್ ಹೊಡೆದ, ನೋವು ಸಂತೋಷ ಎಲ್ಲ ಹಂಚಿಕೊಂಡ ಕುಣಿದು ಕುಪ್ಪಳಿಸ್ತಾ ಇದ್ದ ಜನಕ್ಕೆ ಇವತ್ತು ಒಂದು ಮೆಸೇಜ್ ಹೋಗಿಬಿಟ್ಟದ. ಇಲ್ಲಪ್ಪ, ನೀ ಎಂಥ ಹೀರೋ ಇದ್ದರೂ ವಾಸ್ತವದ ಮುಂದೆ, ವಾಸ್ತವ ಬದುಕಿನ ಮುಂದೆ ನೀವೊಬ್ಬ ಸಾಮಾನ್ಯ ಮನುಷ್ಯ ಅನ್ನೋದನ್ನು ನೀವು ಸ್ಪಷ್ಟಪಡಿಸೋದು. ಇವತ್ತು ದರ್ಶನವ್ರಿಗೆ ಆಗುತ್ತಿರುವಂಥ ನೋವುಗಳನ್ನು, ಸಂಕಟಗಳನ್ನು ನೆನಪಿಸ್ಕೊಂಡ್ರೆ ಸಾಕು. ಸುಮ್ಮನೆ ಜಸ್ಟ್ ನಾವು ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿದ್ರೆ ಸಾಕು ಎಷ್ಟು ತ್ರಾಸಿರಬಹುದು ಅಂತ. ಯಾಕಂದ್ರೆ ಒಳ್ಳೆಯ ಹಾಸಿಗೆ, ಹಂಸ ತೂಲಿಕಾ ತಲ್ಪ, ಸುಂದರವಾದ ಹೆಂಡತಿ, ಮತ್ತೇನೇನೋ ಸಂಬಂಧಗಳು, ಅದ್ರ ಜೊತೆಗೆ ಒಳ್ಳೊಳ್ಳೆ ಊಟ, ಆಹಾರ, ಆ ಪದ್ಧತಿ ಈ ಪದ್ಧತಿ ಎಲ್ಲನೂ ನೋಡಿ ಅನುಭವಿಸಿ ಬೆಳೆದಂಥ ಈ ವ್ಯಕ್ತಿ ಬಾಲ್ಯಾವಸ್ಥೆಯಿಂದಲೂ ಒಳ್ಳೆಯ ಸೌಲಭ್ಯಗಳನ್ನು ಪಡೋದು. ಹೇಳ್ತಿದ್ರೆ ಇಷ್ಟ ತೊಂದರೆ ಆಯಿತು, ಹಾಗಾಯಿತು, ಹೀಗಾಯಿತು, ಇಲ್ಲ ಹಂಗೆ ಹೇಳ್ಕೊಳ್ಳೋಂಥ ತೊಂದರೆ ಆಗಿಲ್ಲ ಅವ್ರಿಗೆ. ಅದಕ್ಕಾಗಿ ಅವರು ನಿಜವಾಗಿ ಬದುಕಿನ ಅರ್ಥವನ್ನು ತಿಳ್ಕೊಳ್ಳಿಲ್ಲೋ ಏನೋ. ಯಾಕಂದ್ರೆ ಅವ್ರ ತಂದೆ ನಿಮಗೆ ಗೊತ್ತದ, ತೂಗುದೀಪ್ ಶ್ರೀನಿವಾಸ್ ಅವ್ರ ಎಂಟಿ ಹೀರೋ ಇರ್ಬೋದು ಫಿಲ್ಮ್ಗಳಲ್ಲಿ, ಆದರೆ ಅವ್ರ ಬದುಕು ಭಾಳ ಚೆನ್ನಾಗಿತ್ತು. ಅದರಲ್ಲಿ ಎರಡು ಮಾತಿಲ್ಲ. ಆರಂಭದಲ್ಲಿ ಬಡತನ ಇರ್ಬೋದು, ನಂತರದಲ್ಲೇ ಒಳ್ಳೆಯ ಜೀವನ ನಡೆಸಿದ್ರು. ಅದರಲ್ಲೂ ರಾಜಕುಮಾರರ ಛತ್ರ ಛಾಯೆಯಲ್ಲಿ ಬೆಳೆದು ಬಂದಂಥವ್ರು, ರಾಜಕುಮಾರರ ಒಂದು ನೆರಳಿನಲ್ಲಿ ಬೆಳೆದು ಬಂದಂಥವ್ರು. ಹೀಗಾಗಿ ಸಹಜವಾಗಿ ಏನಪ್ಪ ಅಂತಂದರೆ ಇವರಿಗೆ ಬಾಲ್ಯಾವಸ್ಥೆಯಿಂದ ದರ್ಶನ್ ಅವರಿಗೆ ಅಂತ ಹೇಳ್ಕೊಳ್ಳುವಂಥ ಬಡತನ ಅನುಭವಿಸೋದು ಬಂದಿಲ್ಲ. ಏನೋ ಅವ್ರಿಗೆ ಸಿಗಲಾರದಕ್ಕೆ ಸಿಟ್ಟು ಮಾಡ್ಕೊಂಡಿರ್ಬೋದು, ತಂದೆ ಮೇಲೆ ಮತ್ತೇನೋ ಆಗಿರ್ಬೋದು, ಏನೋ ಮಾತಾಡಿರ್ಬೋದು ಅವರು ಅಲ್ಲೇ ಇಲ್ಲ. ಬಟ್ ಈ ಜೈಲಿನ ಅನುಭವದಲ್ಲ, ಇಂಥ ಕಠೋರವಾದ ಶಿಕ್ಷೆ ಅವರಿಗೆ ಜೀವಮಾನದಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ ಅಂತೇಳಿ ಆ ಒಂದು ಎಲ್ಲ ಕಾರಣದಿಂದ ಅಂಥ ಭಯಂಕರವಾದ ತಪ್ಪನ್ನು ಮಾಡಿ ಹೋಗ್ಬಿಟ್ರು. ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿ ನಿಜವಾಗಿ ಅದು ಮಾಡಬಾರ್ದಾಗಿದೆ. ಅಂಥ ವಿಷಯನೂ ಅಲ್ಲದು. ಕರೆಸಿ ಕೇಳಿ ಒಬ್ಬ ಅಭಿಮಾನಿ, ಇವರ ಅಭಿಮಾನಿ ಹೇಳಿ ತಿಳಿ ಹೇಳಿ ಇದು ಮಾಡಬೇಡಪ್ಪ ಅಂತೇಳಿ ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿನ ಬರ್ತಿರಲ್ಲ ದರ್ಶನ್ ಅವ್ರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ಪರಿಸ್ಥಿತಿ ಬಂದದಪ್ಪ ಅಂತಂದ್ರೆ ಯಾರ ಮುಂದೆ ಹೇಳ್ಕೊಳ್ಳಿಕ್ಕಾಗಲಾರದು, ಅನುಭವಿಸ್ಲಿಕ್ಕಾಗಲಾರದು, ಅಳಲಿಕ್ಕಾಗಲಾರದು, ಸುಮ್ಮನೆ ಇರಲಿಕ್ಕಾಗಲಾರದು. ಛೇ ಛೇ ಛೇ. ಅದರಲ್ಲೂ ಜೈಲವಾಸ, ಅದರಲ್ಲಿ ಸುತ್ತಮುತ್ತ ವಾತಾವರಣ, ಕಠೋರತೆಗಳು, ಸ್ವಚ್ಛ ಇಲ್ಲದಿಂದ ಸ್ವಚ್ಛ ಬೇಕಪ್ಪ ನಾವು ಮಾಡ್ಕೊಳ್ಳೋಂಥ ಅನಿವಾರ್ಯತೆಗಳು, ಇವೆಲ್ಲ ಕಾರಣದಿಂದಾಗಿ ಇವತ್ತು ಜೈಲ ಮತ್ತು ಅದಕ್ಕಿಂತ ಹೆಚ್ಚಿಗೆ ಬಂದು ಜೈಲಿನ ಊಟ, ಹುಳಿಗಿಲ್ಲ, ಸಪ್ಪಗಿಲ್ಲ, ಏನಿಲ್ಲ, ಅದನ್ನು ನೆನಪಿಸಿಕೊಂಡ್ರೆ ವಾಂತಿ ಆಗುವಷ್ಟು ಮಟ್ಟಿಗೆ ಮನುಷ್ಯನ ಭಾವ ಬರ್ತಿರ್ತಾವೆ. ಅದರಲ್ಲೂ ಈ ಮನುಷ್ಯ ಭೋಜನ ಕೂಟಗಳನ್ನು ಮತ್ತೇನೋ ಮಾಡಿಕೊಂಡ ಒಳ್ಳೊಳ್ಳೆ ಆಹಾರಗಳನ್ನು ಭೂಮಿ ಮೇಲಿನ ಎಲ್ಲ ಪದಾರ್ಥಗಳನ್ನ ಹೆಚ್ಚು ಕಡಿಮೆ ಭೋಜನ ಮಾಡಿದಂಥ ಈ ವ್ಯಕ್ತಿಗೆ ಇವತ್ತು ಒಬ್ಬ ಸಾಮಾನ್ಯ ಕೈದಿ ಊಟ ರುಚಿಸೋದು ಹೆಂಗೆ ಸಾಧ್ಯದ? ಎಲ್ಲ ನೆಲೆಯಲ್ಲಿ ಅವ್ರ ಕೊನೆಗೆ ಬೇಸತ್ತು ಒಂದು ತಿಂಗಳಲ್ಲಿ ನನಗೆ ದಯವಿಟ್ಟು ನನಗೆ ಒಂದು ತೊಟ್ಟು ವಿಷ ಕೊಡಿ ಅನ್ನುವಷ್ಟು ಮಟ್ಟಿಗೆ ಬಂದು ನಿಂತಿದ್ದಾರಂದ್ರೆ ಏನು ಅನಿಸಿರ್ಬೇಕು ಅವ್ರಿಗೆ ಅಂತ. ಅದಕ್ಕೆ ಇವತ್ತು ನಾವು ಎಲ್ಲರೂ ಇವತ್ತು ಆ ಒಂದು ನೆಲೆಗಟ್ಟಿನಲ್ಲೇ ನಮ್ಮ ಒಂದು ಆದರ್ಶನೂ ಹೌದು ದರ್ಶನ್. ಒಬ್ಬ ಹೀರೋ ಆಗಿಯೂ ಆದರ್ಶ, ಇವತ್ತು ಆ್ಯಂಟಿ ಹೀರೋ ನಿಜ ಜೀವನದಲ್ಲಿ ಆಗಿಯೂ ನಮಗೆ ಆದರ್ಶ. ಯಾಕಂದ್ರೆ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆಗಳಿದ್ದಾವಪ್ಪ ಭವಿಷ್ಯದಲ್ಲಿ ಅಂತೇಳಿ. ಎಂಥ ಎತ್ತರಕ್ಕೆ ಬೆಳೆದಿದ್ರು ಶಿಕ್ಷೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿಶ್ಚಿತವಾದ ಮೆಸೇಜ್ ಇವತ್ತು ಬಂದದ. ಇವ್ರದ್ದು ಆಗಿರ್ಬೋದು, ದರ್ಶನ್ ಅವ್ರದ್ದು, ಇನ್ನೊಬ್ಬರು ಪ್ರಜ್ವಲ ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ ಇವತ್ತು ಮಾಡಿದ ತಪ್ಪಿಗಾಗಿ ಏನು ಅನುಭವಿಸೋದು ಬಂದದ್ದು ಇವತ್ತು ನೋಡ್ರಿ ಅವ್ರದ್ದು. ಅದೇನೋ ಮತ್ತೇನೋ ಗೌರವದಿಂದ ಏನೋ ಅಲ್ಲಿ ಗ್ರಂಥಾಲಯ ಜೈಲಿನಲ್ಲೇ ಆ ಗ್ರಂಥಪಾಲಕರು ಮತ್ತೇನೋ ಕ್ಲರ್ಕು ಮಾಡಿ ತೊಗೊಂಡು ಸ್ವಲ್ಪ ಏನೋ ನೆಮ್ಮದಿ ಬದುಕು ಕೊಟ್ಟಿದ್ದಾರೆ. ಆದ್ರೆ ಯಾವ ಮಟ್ಟಕ್ಕಿದ್ರು ಇವತ್ತು ಯಾವ ಮಟ್ಟಕ್ಕೆ ಬಂದರು ಅಂತ. ಈ ದರ್ಶನ ಪರಿಸ್ಥಿತಿನೂ ಅದೇ ಪರಿಸ್ಥಿತಿ. ಮಂಡ್ಯದಲ್ಲಿ ಹೊಂಟ್ರೆ ಸಾಕು, ಮಂಡ್ಯದ ಗಂಡು ಸುರಾಗಿ ಬಿಡ್ದಿತ್ತು. ಅದರಲ್ಲೂ ಅಂಬರೀಷ್ ಅವರ ಶಿಷ್ಯ ಇವೆಲ್ಲ ನೆನೆಸ್ಕೊಂಡ್ರೂ ಒಂದು ರೋಮಾಂಚನ ಆಗುವಂಥ ವಿಷಯಗಳು. ಇಂಥ ವ್ಯಕ್ತಿಗೆ ಇವತ್ತು ಈ ಕನಿಷ್ಠ ಒಂದು ಸಂಗತಿ ಬಂದಿದೆ ಅಂದ್ರೆ ನನಗೆ ರಕ್ಷಣೆ ಕೊಡ್ರಪ್ಪ ಈ ಜೈಲಿನ ಕಾಟದಿಂದ, ಈ ಸೊಳ್ಳೆಗಳಿಂದ, ಈ ತಗನಿಗಳಿಂದ ನೆನೆಸ್ಕೊಂಡ್ರು ಒಂದಿಷ್ಟು ಭೀಕರ ಅನ್ನಿಸ್ತದೆ ಅನ್ನೋ ಮನವಿ ಮಾಡಿದ್ದಾರೆ. ಆ ಮನವಿಗೇನೋ ಸ್ಪಂದಿಸಿದ್ದಾರೆ. ಒಂದು ಕನಿಷ್ಠ ಕೊಡಪ್ಪ ಅವ್ರಿಗೆ ದಿಂಬ ಒಂದು ಹಾಸಿ ಕೊಡ್ರಿದ್ರು ಒಂದು ಆರ್ಡ್ರು ಮಾಡಿದ್ದಾರೆ. ಮತ್ತು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲ ಕೈದಿಗಳು ಯಾವ ರೀತಿ ಇಡ್ತಾರೋ ಅದೇ ರೀತಿಯಾಗಿ ಇಟ್ಟಿರ್ಬೇಕಲ್ಲ, ಇಲ್ಲಂತಲ್ಲ. ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದಾಗಿ ಸಹಜವಾಗಿ ಅವ್ರಿಗೆ ಹೆವಿ ಆಗಿರ್ಬೋದು. ಯಾಕಂದರೆ ಎಂದೂ ಅನುಭವಿಸಿಲ್ಲದ ಅನುಭವಗಳು ಎಲ್ಲವೂ ಎಲ್ಲಿ ಕೇಳಿರ್ಬೋದು, ನೋಡಿರ್ಬೋದು. ಅದು ನೋಡೋದು ಬೇರೆ, ಕೇಳೋದು ಬೇರೆ, ಅನುಭವಿಸೋದು ಬೇರೆ. ಆ ಅನುಭವ ಇವತ್ತು ನಮ್ಮ ದರ್ಶನನ ಮೃದು ಮಾಡಿದ, ಒಂದು ಬಗ್ಗುವಂಗೆ ಮಾಡಿದ. ನಮಗೆ ವಿಷ ಕೊಡಪ್ಪ ಸಾಕು ಒಳ್ಳೆಪ್ಪ ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದನ್ನು ನೋಡಿದಾಗ ಸಹಜ ಅನಿಸ್ತದೆ ತಪ್ಪುಗಳು ಮಾಡ್ಬೇಕಾ ನಾವು ಅಂತ. ಇದು ನೋಡಿರಿ ಉಗುರಲ್ಲಿ ಹೋಗುವಂಥದ್ದು ಸಹಜ ಒಂದು 4 PSIಗೋ ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರು ಹೇಳಿಬಿಟ್ಟಿದ್ರೆ ಅವ್ರನ್ನ ಕರೆಸಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಏನೋ ಒಂದೆರಡು ಡುಬ್ ಮೇಲೆ ಚೆಂದಾಗಿ ಬಾರಿಸು ಅವ್ನು ಕಂಟ್ರೋಲ್ ಮಾಡ್ತಿದ್ರು. ಇದು ಯಾರಿಗೆ ಬೇಕಾಗಿತ್ತು ರೀ? ತಾನೇ ಹೀರೋ ಹೋಗಿ ನಿಜ ಜೀವನದಲ್ಲಿ ಹೀರೋ ಹೋಗಿ ಏನೋ ಮಾಡ್ಲಿಕ್ಕೆ ಹೋಗಿ ಅವೆಲ್ಲ ದೃಶ್ಯಾವಳಿ ಸಿಕ್ಕೊಂಡಿದ್ದಾರೆ. ಇವತ್ತು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋಷ್ಟು ಮಟ್ಟಿಗೆ ಅದು. ಆಲ್ರೆಡಿ ಜಡ್ಜಸ್ಸು ಅದು ಆ ಫೀಲ್ಡ್ದಲ್ಲಿ ಜನ ಇದ್ದವ್ರು ಹೇಳ್ತಾ ಇದ್ದಾರೆ ಶಿಕ್ಷೆ ತಪ್ಪಿದ್ದಲ್ಲ, ಮಿನಿಮಮ್ ಜೀವಾವಧಿ ಶಿಕ್ಷೆ ನಕ್ಕಿ ಆಗ್ತದೆ ಅಂತೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಜೀವಾವಧಿ ಆದರೆ ಯಾವ ರೀತಿ ಇದ್ದಾರೆ ಇವರು ಅಂತ. ಒಂದು ತಿಂಗಳಲ್ಲಿ ಈ ಪರಿಸ್ಥಿತಿ ಆಗಿದೆ ನಮ್ಮ ದರ್ಶನ್ ಅವ್ರದ್ದು. ಮುಂದೆ ಹೇಗೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಏನೋ ಇರಲಿ, ಅವರ ಅಭಿಮಾನಿಗಳು ಮತ್ತು ಯುವಕರು ಈ ದಿಶೆಯಲ್ಲಿ ಚಿಂತನೆ ಮಾಡಲೇಬೇಕಾದಂಥದ್ದು. ಏನಪ್ಪ ಅಂದ್ರೆ ಅದರಲ್ಲೂ ಈ ಮತಾಂಧತೆ ಬಂದದ್ದು ಇತ್ತೀಚೆಗೆ. ಯಾವುದೇ ಧರ್ಮದವರು ಇರಲಿ ಮತಾಂಧತೆಯಲ್ಲಿ ಸಿಕ್ಕೊಂಡು ಇದರಲ್ಲಿ ಸಿಕ್ಕಾಕೊಂಡ್ರೆ ಎಲ್ಲೋ ಕೊಲೆ ಮತ್ತೆ ಸಿಕ್ಕಾಕೊಂಡ್ರೆ ಪರಿಸ್ಥಿತಿ ಏನಾಗಬಾರ್ದು ಎಲ್ಲರೂ ವಿಚಾರ ಮಾಡುವಂಥ ವಿಷಯ. ದರ್ಶನಗಾಗಿದ್ದಾಗ, ಪ್ರಜ್ವಲ್ ರೇವಣ್ಣಗಾದಾಗ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನೋದು ಒಂದು ಮೆಸೇಜ್ ಇವತ್ತದ. ಆ ಎಲ್ಲ ದಿಶೆಯಲ್ಲೇ ದರ್ಶನರಿಗಾಗಿದ್ದು ನೋವು ಅದ, ಬಟ್ ಅವ್ರು ಮಾಡಿದ ತಪ್ಪ ಅಪರಾಧ, ಅದಕ್ಕೆ ಇದ್ರ ಬಿಟ್ಟು ಬೇರೆ ಹಾದಿನೇ ಇಲ್ಲ ಅನ್ನುವಂಥ ಮಾತುಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಏನೋ ಆಗಲಿ, ದರ್ಶನ್ ಇದನ್ನೆಲ್ಲ ಎದುರಿಸುವಂಥ ಶಕ್ತಿ ಪಡೀಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯದ